ಸಿಟಿ ಜನರ ಲೈಫ್ ಹೆಂಗಾಗಿದೆ ಅಂದ್ರೆ ಕ್ಯೂನಲ್ಲಿ ನಿಂತ್ಕೊಂಡೆ ಅರ್ಧ ವಯಸ್ಸು ಕಳೆದೋಗುತ್ತೆ. ಟ್ರಾಫಿಕ್, ಐಡಿ ಕಾರ್ಡ್, ಪಾಸ್, ಬಸ್ ಎಲ್ಲಿ ಹೋದ್ರೂ ಕ್ಯೂನೆ. ಅಯ್ಯೋ, ಇದ್ದಾಗಂತೂ ಈ ಕಷ್ಟ ತಪ್ಪಲಿಲ್ಲ, ಸತ್ ಮೇಲಾದ್ರೂ ಸಿಗ್ಬೋದು ಅನ್ಕೊಂಡ್ರೆ ಸತ್ತಾಗ್ಲೂ ಕ್ಯೂನದ್ದೇ ಪ್ರಾಬ್ಲಮ್. ಸೂತಕದ ಛಾಯೆ, ಸಂಬಂಧಿಕರಲ್ಲಿ ಹೇಳತೀರದ ದುಃಖ. ನಿನ್ನೆ ಮೊನ್ನೆವರೆಗೂ ಜೊತೆಗಿದ್ದ ಸದಸ್ಯ ಇವತ್ತು ಇಲ್ವಲ್ಲ ಅನ್ನೋ ನೋವು. ಅಗಲಿದ ಸಂಬಂಧಿಗೆ ಅಂತಿಮ ವಿದಾಯ ಹೇಳೋಣ ಅಂತ ಕಾದು ಕುಳಿತ್ರೆ ಗಂಟೆಗಳು ಉರುಳಿದ್ರೂ ಅಂತ್ಯ ಸಂಸ್ಕಾರ ಮಾತ್ರ ಆಗಲ್ಲ. ಯಾಕಂದ್ರೆ ಅಲ್ಲೂ ಕ್ಯೂ. ಸತ್ತ ಮೇಲೂ ತಪ್ಪಲ್ಲ ಕ್ಯೂನಲ್ಲಿ ಕಾಯೋ ಪ್ರಾಬ್ಲಮ್. ಮೆಷಿನ್ ಕೆಟ್ಟು ವರ್ಷಗಳೇ ಉರುಳಿದ್ರು ಡೋಂಟ್ ಕೇರ್. ಎಂಥ ವಿಪರ್ಯಾಸ. ಬದುಕಿನುದ್ದಕ್ಕೂ ಜೀವನದ ಜಂಜಾಟದಲ್ಲೇ ಕಾಲ ಕಳೆಯೋ ಮಂದಿಗೆ ಸತ್ತ ಮೇಲೂ ಕಷ್ಟ ತಪ್ಪಲಿಲ್ಲ. ಯಾಕಂದ್ರೆ ಅಂತ್ಯ ಸಂಸ್ಕಾರ ಮಾಡೋಕು ಕ್ಯೂನಲ್ಲೇ ನಿಲ್ಲಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಬೆಂಗಳೂರಿನ ವಾರ್ಡ್ ನಂಬರ್ 130ರ ಹಳೆಗುಡ್ಡದಹಳ್ಳಿಯ ವಿದ್ಯುತ್ ಚಿತಾಗಾರದಲ್ಲಿ 2 ಬರ್ನಿಂಗ್ ಮೆಷಿನ್ಗಳಿವೆ. ಅದರಲ್ಲಿ ಒಂದು ಮೆಷಿನ್ ಕೆಟ್ಟು ಹೋಗಿ ವರ್ಷಗಳೇ ಕಳೆದಿವೆ. ಇನ್ನೊಂದು ಮೆಷಿನ್ ಇದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಒಂದು ಬಾಡಿ ಬರ್ನ್ ಮಾಡಲು ಕನಿಷ್ಠ ಅಂದ್ರೂ 45 ನಿಮಿಷ ಸಮಯ ಬೇಕಾಗತ್ತೆ. ಆದ್ರೆ ಇಲ್ಲಿರೋ ಮೆಷಿನ್ ನಲ್ಲಿ 3 ರಿಂದ 4 ಗಂಟೆ ಸಮಯ ಬೇಕು. ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಾಸವಿದ್ದು ಪ್ರತಿನಿತ್ಯ 10ಕ್ಕೂ ಹೆಚ್ಚು ಮೃತದೇಹಗಳನ್ನ ಅಂತ್ಯ ಸಂಸ್ಕಾರಕ್ಕೆ ತರಲಾಗುತ್ತೆ. ಆದ್ರೆ ಇರೋ ಒಂದು ಬರ್ನಿಂಗ್ ಮೆಷಿನ್ ನಲ್ಲಿ ಕಾರ್ಯ ಮಾಡೋಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲೋ ದುಸ್ಥಿತಿ ಎದುರಾಗಿದೆ. ಆಧಾರ್ ಕಾರ್ಡ್ ಲೈನ್ ನಿಂತ್ಕೊಂಡಿದ್ದು, ದೇವಸ್ಥಾನದ ಲೈನ್ ನಿಂತ್ಕೊಂಡಿದ್ದು, ಸೀಮೆಣ್ಣೆ, ಅನ್ನ ಎಲ್ಲದಕ್ಕೂ ಲೈನ್ ನಿಂತ್ಕೊಂಡಿದ್ದು. ಈಗ ದೇಹನ ಸುಡೋದಕ್ಕೂ ಲೈನ್ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದರೆ ನಿಜವಾಗ್ಲೂ ಒಬ್ಬ ಮನುಕುಲದ ಮಾನವನಿಗೆ ಒಂದು ಶೋಚನೀಯ ವಿಷಯ ಇದು. ಅದನ್ನು ವ್ಯವಸ್ಥೆ ಬೇಗ ಅದನ್ನು ತಗೊಂಡು ಅದನ್ನು ಮುಂದುವರಿಸಿದ್ರಿ, ಅದನ್ನು ಕೆಲಸ ಬೇಗ ಮುಗಿಸಿದ್ರೆ ಸಾಕು. ಇದಕ್ಕೆ ಮತ್ತೊಂದು ಸತಿ ನಿಜವಾಗ್ಲೂ ಯಾರೂ ಈ ರೀತಿ ಲೈನಲ್ಲಿ ನಿಲ್ಲಬಾರ್ದು ಸರ್, ನಿಜವಾಗ್ಲೂ ಶೋಚನೀಯ. ಇನ್ನು ಸಮಸ್ಯೆ ಬಗೆಹರಿಸಿ ಅಂತ ಸ್ಥಳೀಯರು ಸಾಕಷ್ಟು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಚಿತಾಗಾರದ ಸಿಬ್ಬಂದಿಯನ್ನ ಕೇಳಿದ್ರೆ ಈ ಚಿತಾಗಾರದಲ್ಲಿ ಓಲ್ಡ್ ಮಾಡೆಲ್ನ ಮೆಷಿನ್ಗಳಿದ್ದು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಕೇಳಿದ್ರೆ ಈ ಬರ್ನಿಂಗ್ ಸೆಂಟರ್ಗಳನ್ನ ರೆಡಿ ಮಾಡಿಸಲು ಶೀಘ್ರದಲ್ಲೇ ಟೆಂಡರ್ ಕರಿತೀವಿ ಅಂತಿದ್ದಾರೆ. ಬಜೆಟಲ್ಲಿ ಒಂದು 50 ಲಕ್ಷ ಅಂತ ನಾವು ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ಲಿ ಇಟ್ಕೊಂಡಿದ್ದೀವಿ. ಸೊ ಪ್ರೊಸೀಡಿಂಗ್ಸ್ ಎಲ್ಲ ಇರ್ತದೆ, ಏಕ್ದಮ್ ಮಾಡಲಿಕ್ಕೆ ಬರಲ್ಲ ಅದು. ಸೊ ಅದು ಪ್ರೊಸೀಡಿಂಗ್ಸ್ ಪ್ರಕಾರ ಆಗತ್ತೆ, ಟೆಂಡರ್ ಕರಿತಾ ಇದ್ದೀವಿ. ಸೊ ಅದು ಬಂದರೆ ನಾವು ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾವು ಆದಷ್ಟು ಬೇಗ ವಿಲ್ ಟ್ರೈ ಟು ಡೂ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದೇನೇ ಇರಲಿ, ಸತ್ತ ಮೇಲೂ ಕ್ಯೂನಲ್ಲಿ ನಿಲ್ಬೇಕು ಅಂದ್ರೆ ನಿಜಕ್ಕೂ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತ ಗಮನ ಹರಿಸಿದ್ರೆ ಒಳ್ಳೇದು. ಕಿರಣ್, TV9 ಬೆಂಗಳೂರು.